ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಒಂದು ಖಡಕ್ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋ ನೋಡಿ, ತುಂಬಾನೇ ಇಂಪಾರ್ಟೆಂಟು. ಹಾಗೆ ಬ್ಯಾಂಕ್ ಅಧಿಕಾರಿಗಳಿಂದ ಕೂಡ ಸೂಚನೆ ಬಂದಿದೆ. ಖಂಡಿತವಾಗ್ಲೂ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟು. ನೀವು ಕೂಡ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ವಿಡಿಯೋ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಹಾಗೆ ನಿಮ್ಗೆ ಏನಾರ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ, ಹಾಗೆ 12ನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಮಹಿಳೆಯರಿಗೆ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಇವಾಗ ಏನಪ್ಪ ಸರ್ಕಾರದಿಂದ ಒಂದು ಖಡಕ್ ಎಚ್ಚರಿಕೆನ ಕೊಡ್ತಾ ಇದ್ದಾರೆ ಅಂತಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ತಾ ಇದೆ ಅದು ಕೂಡ ಬ್ಯಾಂಕ್ ಅಕೌಂಟ್ಗಳಿಂದ ಕಟ್ ಆಗ್ತಾ ಇದೆ. ಹಾಗೆ ಅದೊಂದೇ ಅಲ್ಲ, ನಿಮ್ಮ ಸೇವಿಂಗ್ಸ್ ಅಮೌಂಟ್ ಏನಿರುತ್ತೆ ಆ ಅಕೌಂಟಲ್ಲಿ ಆ ಹಣ ಕೂಡ ಕಟ್ ಆಗ್ತಾ ಇದೆ. ಏನಕ್ಕಪ್ಪ ಅಂತಂದರೆ, ಕೆಲವರು ಮಹಿಳೆಯರಿಗೆ ಕಾಲ್ ಮಾಡ್ತಿದ್ದಾರೆ. ಅಂದರೆ ಕೆಲವು ಅನ್ನೋನ್ ನಂಬರ್ಸಿಂದ ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರಿಗೆ ಕಾಲ್ ಮಾಡ್ತಿದ್ದಾರೆ. ಈಗ ಸಪೋಸ್ ನಮಗೆ ಬಂದಿರಲ್ಲ ಅಂದ್ಕೊಳ್ಳಿ, 10 ಕಂತಿನ ಹಣ ಅಥವಾ 11ನೇ ಕಂತಿನ ಹಣ ಬಂದಿರಲ್ಲ ಅಂದರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಿದ್ದಾರೆ, ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಂತನೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಂದ ಅಂತನೋ ಅಥವಾ ಬ್ಯಾಂಕ್ ಕಡೆಯಿಂದ ಅಂತನೋ ಮಾತಾಡ್ತಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ಅಲ್ವಾ, ಯಾವುದೇ ಕಂತಿನ ಪೆಂಡಿಂಗ್ ಇಲ್ಲ ಅಲ್ವಾ ಅಂತ ಅಂದಾಗ, ಸಪೋಸ್ ನೀವೇನಾದರೂ ಇಲ್ಲ ನಮಗೆ ಈಗ 11ನೇ ಕಂತಿನ ಹಣ ಬಂದಿಲ್ಲ ಅಥವಾ 10ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಓಕೆ ನಾವು ಇವಾಗ ಚೆಕ್ ಮಾಡ್ತೀವಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಥವಾ ನಿಮ್ಮ ಯಾವ ಅಕೌಂಟಿಗೆ ನಿಮಗೆ ಹಣ ಬರ್ತಾ ಇದೆ ಆ ಅಕೌಂಟ್ ನಂಬರ್ ಕೊಡಿ. ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನಾರ ಪ್ರಾಬ್ಲಮ್ ಆಗಿರ್ಬೋದು, KYC ಆಗಿರಲ್ಲ ಅಂತನೋ ಅಥವಾ ಆಧಾರ್ ಲಿಂಕ್ ಆಗಿರಲ್ಲ ಅಂತನೋ ನಾವು ಚೆಕ್ ಮಾಡ್ತೀವಿ. ನಿಮ್ಮ ಅಕೌಂಟ್ ನಂಬರ್ ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳಿ ಅಂದರೆ, ನೀವು ಅಕೌಂಟ್ ನಂಬರು ಅಥವಾ ಫೋನ್ ನಂಬರ್ ಹೇಳಿದರೆ ನಿಮ್ಮ ಮೊಬೈಲ್ಗೆ ಅವಾಗ OTP ಬರುತ್ತೆ. ನೀವು ಅವ್ರು ಹೇಳ್ತಾರೆ ನಿಮ್ಗೊಂದು OTP ಬಂದಿದೆ ನಿಮ್ಮ ಮೊಬೈಲ್ಗೆ, ಆ OTP ಹೇಳಿ ಅಂತ ಹೇಳಿದರೆ ಪಾಪ ನಿಮ್ಗೇನು ಗೊತ್ತಿರುತ್ತೆ, ಓಕೆ ನಮ್ಗೆ ಹಣ ಬಂದಿಲ್ಲ, ಆಫೀಸಿಂದನೇ ಫೋನ್ ಮಾಡ್ತಿದ್ದಾರೆ, ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಮಾಡ್ತಿದ್ದಾರೆ ಅಂದ್ಬಿಟ್ಟು ನೀವು OTP ಕೂಡ ಹೇಳಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಅಲ್ಲ, ನಿಮ್ಮ ಸೇವಿಂಗ್ಸ್, ನಿಮ್ಮ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಆ ಅಮೌಂಟ್ ಫುಲ್ಲು ಕೂಡ ಅಮೌಂಟ್ ಕಟ್ ಆಗ್ತಿದೆ. ಇದು ತುಂಬ ಜನರಿಗೆ ಈ ಥರ ಫೋನ್ ಕಾಲ್ಸ್ ಬರ್ತದೆ. ಹಾಗಾಗಿ ಇದು ಸೈಬರ್ ಕ್ರೈಮ್ ಅಂತಲೇ ಹೇಳ್ಬೋದು. ತುಂಬಾ ಹುಷಾರಾಗಿರಿ. ಆ ಥರ ಯಾವುದೇ ಥರ ಫೋನು ಬ್ಯಾಂಕ್ಗಳಿಂದ ಆಗಿರ್ಬೋದು ಅಥವಾ ಇಲಾಖೆಗೆ ಸಂಬಂಧಪಟ್ಟಂಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಂದ ಆಗಿರ್ಬೋದು, ಆ ಥರ ಯಾರ್ದು ಕೂಡ ಕಾಲ್ಸ್ ಬರೋದಿಲ್ಲ. ನೀವು ಆ ಥರ ಬೇಕು ಅಂದರೆ ಡೈರೆಕ್ಟ್ ನೀವೇ ಹೋಗಿ ನಿಮ್ಮ ಏನೇ ಡೌಟ್ಸ್ ಇದ್ರು ಕೇಳಬೇಕು ಹೊರತು ಯಾರೂ ನಿಮಗೆ ಫೋನ್ ಮಾಡೋದಿಲ್ಲ. ಹಾಗಾಗಿ ಈ ಥರ ಏನಾರ ಕಾಲ್ಸ್ ಬಂತು ಅಂದರೆ ದಯವಿಟ್ಟು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ, ಕಾಲ್ ಕಟ್ ಮಾಡಿಬಿಡಿ. ಅಥವಾ ಅದು ಬಿಟ್ಟು ನಿಮ್ಮ ಅಕೌಂಟ್ ನಂಬರ್ ಕೊಡೋದಾಗಿರ್ಬೋದು, ನಿಮ್ಮ ಡೀಟೇಲ್ಸ್ ಕೊಡೋದಾಗಿರ್ಬೋದು ಏನು ಕೂಡ ಮಾಡಬೇಡಿ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಸೇವಿಂಗ್ಸ್, ಗೃಹಲಕ್ಷ್ಮಿ ಹಣ ಬಿಡಿ, ನಿಮ್ಮ ಸೇವಿಂಗ್ಸ್ ಕೂಡ ಹೋಗುತ್ತೆ. ಸೊ ಹಾಗಾಗಿ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಕೆಲವರಿಗೆ ಹಳ್ಳಿಗಳಲ್ಲಿ ಆಗಿರ್ಬೋದು ಅವ್ರಿಗೆಲ್ಲ ಪಾಪ ಬಂದಿರಲ್ಲ ಅಂದರೆ ಯಾರೋ ಆಫೀಸರೇ ಮಾಡಿರ್ಬೋದು ಅಂದ್ಬಿಟ್ಟು ಅಕೌಂಟ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಅಥವಾ OTP ಕೊಟ್ಟರಂತೂ ಮುಗ್ದೇ ಹೋಯ್ತು. ಆವಾಗ ನಿಮಗೆ ಯಾವುದೇ ರೀತಿ ನೀವು ಕೂಡ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಕಡೆಯಿಂದನೇ ತಪ್ಪಾಗಿರುತ್ತೆ. ನೀವು OTP ಹೇಳಿದ್ರಿಂದನೇ ಅಲ್ಲಿಂದ ನಿಮ್ಮ ಅಮೌಂಟ್ ಕಟ್ಟಾಗಿರುತ್ತೆ. ಸೊ ಹಾಗಾಗಿ ಇದು ನಿಮ್ಮದೇ ತೊಂದರೆ ಆಗುತ್ತೆ, ನಿಮ್ಮದೇ ತಪ್ಪಾಗಿರುತ್ತೆ. ನಿಮ್ಗೆ ಅವಾಗ ಏನು ಕೂಡ ಮಾಡೋಕ್ಕಾಗೋದಿಲ್ಲ, ನೀವು ಅನ್ಯಾಯವಾಗಿ ಹಣನ ಕಳ್ಕೊತೀರ. ಸೊ ಹಾಗಾಗಿ ಆ ಥರ ಕಾಲ್ಸ್ ಯಾವುದೇ ಅಧಿಕಾರಿಗಳಿಂದ ಬರ್ತಾ ಇಲ್ಲ. ಇದು ಸರ್ಕಾರದಿಂದ ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಬ್ಯಾಂಕ್ ಅಧಿಕಾರಿಗಳಿಂದ ಕೂಡ, ಬ್ಯಾಂಕ್ ಅವರಂತೂ ಯಾವಾಗಲೂ ಕಾಲ್ ಮಾಡೋದಿಲ್ಲ, ಏನೇ ಇದ್ರೂ ಕೂಡ ಮೆಸೇಜ್ ಮಾಡ್ತಾರೆ. ಇನ್ನು ನಿಮಗೆ ಡೌಟ್ ಇದ್ದರೆ ನೀವೇ ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಹೋಗಿ ಕೇಳಿ, ಅಧಿಕಾರಿಗಳನ್ನ ಅವ್ರು ತಿಳಿಸ್ತಾರೆ. ಅದ್ರ ಬದಲು ಯಾವುದೇ ರೀತಿ ಫೋನ್ಸ್ ಬಂದರೂ ಕೂಡ ನಂಬಕ್ಕೆ ಹೋಗಬೇಡಿ, ಓಕೆನಾ. ಇದು ಸರ್ಕಾರದಿಂದ ಬಂದಿರುವಂತಹ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ನಿಮಗೆ ಆಲ್ರೆಡಿ ಗೊತ್ತಿದೆ. ಅದು ಆಲ್ರೆಡಿ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು 80% ಜನಗಳಿಗೆ ಹಣ ಬಂದಿದೆ. ಅಕಸ್ಮಾತ್ ನಿಮಗೆ ಬಂದಿಲ್ಲ ಅಂತಲೇ ದಯವಿಟ್ಟು ವೇಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವರಮಹಾಲಕ್ಷ್ಮಿ ಹಬ್ಬದೊಳಗೆ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್
ಅಲ್ಲಿವರೆಗೂ ಆಗಲ್ಲ, 25ನೇ ತಾರೀಕುವರೆಗೂ ಟೈಮ್ ತೊಗೊಂಡಿದ್ದಾರೆ. ಅಷ್ಟರೊಳಗಂತೂ ಖಂಡಿತವಾಗ್ಲೂ ಆಗತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಕೂಡ 25 ನಂತರ ಬಿಡುಗಡೆ ಮಾಡೋಕ್ಕೆ ನಾವೆಲ್ಲ ಸಿದ್ಧತೆನ ಮಾಡ್ಕೊತಿದ್ದೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ 11 ಮತ್ತು 12ನೇ ಕಂತಿನ ಹಣ 2 ಜಮಾ ಆಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಐ ಹೋಪ್ ಈ ವಿಡಿಯೋಯಿಂದ ಹೆಲ್ಪ್ಫುಲ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಆಫೀಸಿಂದನೇ ಫೋನ್ ಬರ್ತಾ ಇದೆ ಅಥವಾ ಬ್ಯಾಂಕ್ ಅವರಿಂದನೇ ಫೋನ್ ಬರ್ತಿದೆ ಅಂದ್ಬಿಟ್ಟು ತುಂಬಾ ತೊಂದರೆ ಆಗ್ತಿದೆ. ಯಾಕಂದರೆ ಒಂದ್ಸತಿ ಡೀಟೇಲ್ಸ್ ಹೇಳ್ಬಿಟ್ರೆ ಮುಗ್ದೋಯ್ತು, ಆಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.